ನಾವು ನಿನ್ನೆ ಇದರಿಂದ ಬಂದ್ವಲ್ಲ ಅರ್ಬನಿಯ ಗಾಡಿಯಲ್ಲಿ ಅದು ವೆಹಿಕಲ್ ಇಲ್ಲಿ ಕಟ್ಟೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಪಾಪ ಅಲ್ಲೇ ನಿಂದಿರಿಸಿದ. ಹೋಟೆಲ್ ಅವ್ರು ನಮ್ಗೆ ತಮ್ಮದು ಗಾಡಿ ಕೊಟ್ರು. ಸೊ ಅದರ ಗಾಡಿಯಿಂದ ನಾವು ಹೋಟೆಲ್ ಹೋದ್ವಿ. ಹೋಟೆಲ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹೋಟೆಲ್. ಇಲ್ಲಿಂದ ಸ್ವಲ್ಪ ದೂರ ನೋಡ್ಬೋದು ನೀರು ಎಷ್ಟು ಜೋರ್ ಹರಿತಾ ಇದೆ ನೋಡಿ. ಎಷ್ಟು ಸ್ವಚ್ಛ ನೀರು, ಎಷ್ಟು ಚಂದಿದೆ ಎಲ್ಲ ನೋಡಕ್ಕೆ. ಸುಂದರ ಪ್ರಕೃತಿ, ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಜನ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನಾವು ಹೋಗ್ಬೋದು. ಇಲ್ಲಿ ನಾವು ಇದು ನೋಡಿದ್ರೆ ಇದು ಒಂದು ಶೇಕ್ ಆಗ್ತಾ ಇರೋ ಬ್ರಿಡ್ಜ್. ಶೇಕ್ ಆಗುತ್ತೆ ಇದು ವೆಹಿಕಲ್ ಏನಾದ್ರು ಬಂದ್ರೆ. ಒಂಥರ ಮಜಾ ಆಗಿದೆ. ಎಲ್ಲ ಸರಿ ಇದ್ರೆ ಮಾತ್ರ ನೋಡ್ಬೋದು ನದಿಯ ರೂಪ ಯಾವ ರೀತಿ ಇದೆ ಇಲ್ಲ ಅಂತ. ಇದೆಲ್ಲ ರೆಸಾರ್ಟ್ಸ್. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಲ್ಲ ಎಲ್ಲ. ನೋಡಿ ಹೇಗಿದೆ. ಬಹಳತ್ತು ವಿಡಿಯೋ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಕೈ ಶೆಟಿಲ್ ಆಗ್ಬಿಟ್ಟಿದಾವ್. ಅಷ್ಟು ತಂದ್ರೆ ಮಾತು ಅಷ್ಟು ಕರೆಕ್ಟ್ ಬರತ್ತಿಲ್ಲ. ಎಷ್ಟು ಚಂದ ಎಲ್ಲ ರೂಮ್ಸ್ ಎಟ್ ಬೆಸ್ಟ್. ಈಗ ಅಲ್ಲಿ ಕೆಳಗಡೆ ಹೋಗ್ತೀನಿ, ಕೆಳಗೆ ಹೋಗಿ ಇದು ಮಾಡ್ತೇನೆ ವಿಡಿಯೋ ನೋಡ್ಬೋದು. ಫುಲ್ ಎಲ್ಲ ಕವರ್. ಬ್ಯಾಸ್ಗಿ ಒಳಗ ಮೇ ಒಳಗ ಇಂಥ ಥಂಡಿ ಒಳಗ ಇಷ್ಟು ಕವರ್ ಆಗಿ ಬಂದಿನಿ ನೋಡ. ಫುಲ್ ಎಷ್ಟು ಮಸ್ತ್ ಅನಿಸ್ತದ, ಎಷ್ಟು ಚಂದ ಅನಿಸ್ತದ ನೋಡ್ರಿ. ಎಲ್ಲ ಇಲ್ಲಿ ಲೋಕಲ್ ಜನ ಇವರೆಲ್ಲ ಯಾವ ರೀತಿ. ಇದು ನಾಯಿ ನನಗ ಆಗಲಿಂದ ಬೆನ್ ಹತ್ತದ. ಬಾಳ ಕಾಡಾಕತ್ತದ ನಾಯಿ. ಈಗ ಹೋಯ್ತವ್ರಿಂದ ನನಗೆ ಬೆನ್ ಹತ್ಲಾಕತ್ತಿತ್ತು. ಅದ್ರ ಜೊತೆ ಒಂದು 4 ನಾಯಿ ಕೂಡಿ ಬಂದು ನನಗೆ ಅಂಜಿಕೆ ಬತ್ತು. ಏನು ನೋಡಿ ಎಷ್ಟು ಚಂದ, ಎಷ್ಟು ಮಸ್ತ್, ಎಷ್ಟು ಬೆಸ್ಟ್. ನನ್ಗೆ ಗೊತ್ತಿಲ್ಲ ನಂದು ಅವಾಜ್ ಯಾವ ತರ ಕೇಳಿಸ್ತೈತಿ ಇಲ್ಲ ಅಂತ ಹೇಳಿ. ನೀರ್ ನೋಡು ಎಷ್ಟು ಇಷ್ಟು ತಣ್ಣಗದ. ಅದಕ್ಕೆ ಮುಟ್ಟಿದ ಕೈ ಹಿಂಗ್ ಶೆಟ್ಟಿತ್ತದ, ಅಷ್ಟು ತಣ್ಣಗದ ನೀರು. ಸುಮ್ಮನೆ ಬೆಳಗ್ಗೆ ಎದ್ದು ಇನ್ನ ಏನೋ ಹಲ್ ತಿಕ್ಕೊಂಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಎಂಜಾಯ್ ಮಾಡ್ಕೋತ ಹೊಂತೀನಿ. ಈಗ ಬಾಯಲ್ಲಿ ಹೋಗಿ ನೋಡಿ ಎಷ್ಟು ನನಗನ್ಸುತ್ತೆ. ಈಗ 6 ರಿಂದ 7 ಡಿಗ್ರಿ ಅಷ್ಟೇ. ಎಲ್ಲ ಕಡೆ ಬರಪು. ಎಷ್ಟು ವೆದರ್ ಚಂದಿದೆ. ಮೇ ಒಳಗೆ ಬ್ಯಾಸ್ಗಿನೇ ಇವ್ರದ್ದು ಹಿಂಗ. ಇವ್ರ ಚಳಿಗಾಲ ಹಂಗಿರ್ಬೇಕು. ಭಾಳ ಅಂದ್ರೆ ಭಾಳ ಮಸ್ತ್ ಅದ. ಭಾಳ ಖುಷಿ ಆಗ್ಲಕತ್ತದ ನನಗ. ಬರಬೇಕು ಎಲ್ಲರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಇಲ್ಲಿ ಬಂದು ಇದನ್ನ ನೋಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚಂದಿದೆ. ಇವ್ ನಾಯಿ ಅವಾಗ ಹಿಡಿದು ಬೆನ್ನ ಹತ್ತವ ನನಗ. ಅವ್ ತಿಲ್ಲಾಕ್ನು ಏನೋ ಹಾಕ್ಲಾಕಿಲ್ಲ ನನ್ ಕಡೆ. ನಾವ್ನ ಸುಮ್ಮನೆ ಬೆನ್ನ ಹತ್ಲಾಕತ್ತಾವ. ಒಂದ್ ಗಂಡದ ಒಂದ್ ಹೆಣ್ಣದ ಅವ್ರ ಕೆಲಸ ಮಾಡ್ಬೇಕತ್ತ ಪಾಪ. ಇಲ್ಲಿ ನೋಡೋಣ ಸ್ವಲ್ಪ ಕೆಳಗ ಹೋಗ್ಬೇಕು ಏನ್ ಬೇಡ ಅನ್ಸದ. ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ಬಹಳ ಫಾಸ್ಟ್ ಅವ ನೀರ್. ಅಲ್ಲಿ ಒಬ್ರು ಹುಡುಗಾಡ್ತಾರ ಮಾಡ್ಲಕತ್ತಾರ ಅವರು. ನಾನ್ ಸುಮ್ನೆ ಹಂಗೆ ಬಂದಿದ್ದೆ. ಇವ್ರು ನಮ್ ಕರ್ನಾಟಕದ ಶ್ರೀಧರ್ ಅಂತ ಇವ್ರ ಹೆಸರು, ಬೆಂಗಳೂರಿಂದ. ಅವ್ರ ಅಕ್ಕ ರಾಣೆಬೆನ್ನವರು ನೋಡಿ. ಸುಮ್ನೆ ಹಿಂಗೆ ಬಂದ್ರೆ ನಮ್ ಕನ್ನಡರು ಎಲ್ಲಾದ್ರೂ ಸಿಗ್ತಾರೆ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಸ್ನೋ ವೈಟ್ ರೆಸಾರ್ಟ್, ಅದೇ ಹೋಟೆಲ್ ನೋಡು ನಾವಿರೋದು. ನಾನು ತಪ್ಪಿ ಈ ಕಡೆ ಬೇರೆ ಹಾದಿಗೆ ಬಂದಿನಿ. ಈಗ ಅಲ್ಲಿ ಇದು ಹಾದಿ ಹೋಗೋದು ಇಲ್ಲ ಗೊತ್ತಿಲ್ಲ. ನೋಡೋಣ, ಕೇಳೋಣ. ಇದೆಲ್ಲ ಹೊಸ ಟೆಂಟ್ ಸ್ಟೇ ಅಂತಾರಲ್ಲ ಅದು ಆಗ್ತದೆ.
ಮುಂಜಾನೆ ನಾಷ್ಟ ಮಾಡಕ್ ಬಂದೆವು. ಇಷ್ಟಿಲ್ಲೆಲ್ಲ ನಾಷ್ಟ ಅದ, ಕಲ್ಲಂಗಡಿ, ಫ್ರೂಟ್ಸ್ ಇವೆಲ್ಲ ಅದಿಲ್ಲಿ. ಪೋಹಾದ, ಮ್ಯಾಗಿ, ದೋಸಾ ಅದ, ಬಿಟ್ರೆ ಸ್ಯಾಂಡ್ವಿಚ್, ಜ್ಯೂಸ್, ಎಗ್ ಅದ, ಚಿಕನ್ ಇದು ಎಗ್, ಇದು ಚಿಕನ್ ಸಾಸ್. ಇವ ನಮ್ಮ ಇವ ಬರೀ ಅಗಾವ ಥರ ಮಾಡ್ಲಕ್ಕ ಗಾವಡಿ. ಈಗ ಇಲ್ಲಿ ಬಂದಿದ್ದೀವಿ, ಹಿಡಂಬಾದೇವಿ ಟೆಂಪಲ್ ಗುಡಿಗೆ ಬಂದೆ ನೋಡಿ. ಹಂಗಂದ ಎಷ್ಟು ದೊಡ್ಡ ಗಿಡ. ಇಲ್ಲೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡ್ತಾರ ಡ್ರೆಸ್ ಹಾಕೊಂಡು. ಇದು ಮೂಲ ನೋಡು, ಮೂಲ ಹೆಂಗದ. ಗಿಡ ನೋಡು, ಗಿಡ ಎಷ್ಟು ದೊಡ್ಡ. ಇಲ್ಲೇ ಎಲ್ಲಾರು ಡ್ರೆಸ್ ಹಾಕೋತಾರ, ಡ್ರೆಸ್ ಹಾಕೊಂಡು ಫೋಟೋ ತಗೋತಾರ. ಇದೇ ನೋಡು ಹಿಡಿಂಬಾದೇವಿ ಟೆಂಪಲ್. ಇಲ್ಲೇ ಐತಲ್ಲ ಹಿಡಿಂಬಾದೇವಿ ಟೆಂಪಲ್. ಇವ ನೋಡಿವ ನಮ್ದು ಕಾಲೇಜ್ ಫ್ರೆಂಡ್ ಅಸ್ಮಿತ್ ಬಬ್ಲೆ. ಬಾಗಲಕೋಟೆ ನಾವ್ ಎಲ್ಲರೂ ಇಂಜಿನಿಯರಿಂಗ್ ಮಾಡಿವಿ, ಇವರೆಲ್ಲರೂ ಕೂಡಿ ಮುಗಿಸೇವು. ಇದು ಅಸ್ಮಿತ್ ಬಬ್ಲೆದ ಛೋಟಾ ಬಬ್ಲೆ ಕಿಟ್ಟು. ಇವ ಇದು ನಾಮ್ ಕಿಟ್ಟು. ಹೆಂಗ ಹಿಡಿಂಬಾದೇವಿ ಟೆಂಪಲ್. ಗೌಡು ಏ ಗುಬ್ಬಿ ಗೌಡಿ ಇಲ್ಲಿ ನೋಡು, ಮಜಾ ಬರ್ಲಾತದ. ಅಪ್ಪ ನಿಂಗೆ ಏನ್ ಆಗ್ಲಕತ್ತದ? ಮಜಾ ಬರ್ಲಕತ್ತದ. ಸೂಪರ್. ಫೇಮಸ್ ಮನಾಲಿಯ ಮಾಲ್ ರೋಡ್. ಇದೆಲ್ಲ ಶಾಪಿಂಗ್ ಅವು ಇವು ತಿನ್ನಕ ಎಲ್ಲ ಇರ್ತಾವ. ಇದು ಮಾಲ್ ರೋಡ್ ಒಂದು ಟೈಪ್. ಇಲ್ಲೇನು ಏನಿರಂಗಿಲ್ಲ, ಸುಮ್ಮ ಶಾಪಿಂಗ್ ಅವು ಇವು ಅಂಗಡಿ ಎಲ್ಲ ಇರ್ತಾವ. ಇದಕ್ಕೆ ಮಾಲ್ ರೋಡ್. ಇದು ನೋಡು ನಮ್ಮ ಅಟಲ್ ಜಿ ರತ್ನ, ಭಾರತ ರತ್ನ ಅಟಲ್ ಜಿ ಅವರ ಇಲ್ಲಿ ಮೂರ್ತಿ ಇದೆ. 1924ರಲ್ಲಿ ಹುಟ್ಟಿದ್ರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. 2018ರಲ್ಲಿ ಅವರ ಮರಣ ಆಯಿತು. ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಮಾಲ್ ರೋಡ್ ಏನಿಲ್ಲ, ಸುಮ್ಮ ಶಾಪಿಂಗ್ ಮಾಡೋರು ಮಾಡ್ಬೋದು, ಟೈಮ್ ಪಾಸ್ ಮಾಡೋರು ಮಾಡ್ಬೋದು ಅಷ್ಟೇ. ಇಲ್ಲಿ ಮಾಲ್ ರೋಡ್ನಾಗ ಸುಮ್ಮ ತಿರುಗಾಡೋದು, ಏನಾರು ಮಾಡೋದು, ನೋಡೋದು, ಎಂಜಾಯ್ ಮಾಡೋದು ಅಷ್ಟೇ, ಏನಿಲ್ಲ. ಇದು ಬುದ್ಧಿಸ್ಟ್ ಮೊನೆಸ್ಟ್ರಿ ಹತ್ರ ಇದೆ. ಅಂಥಪರಿ ಏನು ಹೊಸದಿಲ್ಲ, ಸೇಮ್ ಅದ. ನಮ್ಮ ಹೆಂಗೆ ಕೂರ್ಗೊಳಗೆ ಕುಶಾಲನಗರ ಒಳಗೆ ಅದಲ್ಲ, ಸೇಮ್ ಅದೇ ಥರ ಇರ್ತಿದ್ದಂಗೆ ಇದನ್ನು ಇಷ್ಟೇ ಇರ್ತೈತೆ. ಸುಮ್ಮಿಲ್ಲ ಏನಿಲ್ಲ, ಆದ್ರೆ ಚಂದದ ವ್ಯೂ. ಮೊಬೈಲ್ದಾಗ ಅಷ್ಟೆಲ್ಲ ಗೊತ್ತಾಗಲ್ಲ. ಬೌದ್ಧ ಧರ್ಮದ ಒಂದು ಇದು ಅಷ್ಟೇ, ಬೌದ್ಧ ಧರ್ಮದ್ದು ನೋಡ್ಬೋದು. ಗಾರ್ಡನ್ ಅದ, ಮೇಂಟೈನ್ ಅದ, ಸುಮ್ಮ ಅದು ಇಲ್ಲೇ ಮಾಲ್ ರೋಡ್ ಸಮೀಪದ. ನನಗನ್ಸಿದ ಮಟ್ಟಿಗೆ ಬೌದ್ಧ ಧರ್ಮದ ಏನೇನು ಇರ್ತದಲ್ಲ ಅದೆಲ್ಲ ಇಲ್ಲಿ ಪ್ರಕೃತಿ ನಾವು ನೋಡ್ಬೋದು. ಬೌದ್ಧ ಧರ್ಮ ಇವ್ರು ಯಾವ ದೇವರೋ ಗೊತ್ತಿಲ್ಲ, ಖರೆ ನನಗೆ ಏನೋ ಆದ. ಇಲ್ಲಿ ರೊಕ್ಕ ಹಿಂಗೆ ಇಡ್ತಾರೆ, ರೊಕ್ಕ ಒಳಗೆ ಒಕ್ಕಟ್ಟಂಗಿಲ್ಲ, ಚುರುಮುರಿ ಅವ ನೋಡಿ. ಟಿಬೇಟಿಯನ್ನರ ಸಂಪ್ರದಾಯ ಇದು. ಇಲ್ಲಿ ಕೂತವ್ರು ಅಭ್ಯಾಸ ಮಾಡ್ತಾರೆ. ಹೆಂಗೆ ನಮ್ಮ ಕಡೆ ವಚನ ಗೀತೆಗಳನ್ನು ಕಲಿತಾರಲ್ಲ, ಅವ್ರದ್ದು ಅಭ್ಯಾಸ ಇರ್ತೈತಿ. ನೋಡ್ಬೋದು ಗುಲಾಬಿ ಎಷ್ಟು ಬ್ಯಾರೆನೇ ಜಾತದ ಇವು. ನಮ್ಮ ಕಡೆ ಗುಲಾಬಿ ಈ ಥರ ಇಲ್ಲ. ಇಲ್ಲಿ ಗುಲಾಬಿ ನೋಡು, ಇಲ್ಲಿ ತೋರಿಸ್ತೀನಿ. ಇದು ಗುಲಾಬಿ ಎಷ್ಟು ದೊಡ್ಡ ಅದ ನೋಡು.
ಇವು ಸಿಂಪಲ್ ಗುಲಾಬಿ ಅಲ್ಲ, ಇದಕ್ಕೆ ಜಿಮಿಲಿಯಾ ಆಗ್ತದ ಆ ಥರ ಗುಲಾಬಿ, ರಿವೈವಲ್ ಜಿಮಾಲಿಯಾ. ಇದು ನೋಡ್ರಿ, ಇದು ಯಾವುದೋ ಐಟಮ್ ಲಾಫಿ ದೋಸೆ ಇದ್ದಂಗೆ, ದೋಸೆ. असं ते कुठं अपलोड नाही होणार आहे. हां ते केलंय ना, तेव्हापासून चालू. अप्सरा पो बिद्दी किटो ಅಪ್ಪ ಸರಿ ಸರಿ ಖಾರ ನಿಮ್ಗೆ ಕೇಳೋದು ಬಂದು. ಇದು ಲೋಕಲ್ ಮಾರ್ಕೆಟ್ ಒಳಗೆ ಲೋಕಲ್ ಫುಡ್ ಸಿಟ್ಟು 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 ಏನು ಎಲ್ಲಿ ಸಿಗ್ತದೆ ಇಲ್ಲ ಅನ್ನೋ ಗೊತ್ತಿಲ್ಲ ಆ ಥರ ಎಲ್ಲರೂ. वन विहार ಅಪ್ಪು ಬಾಯಲ್ಲಿ ಗೌಡು, ಇಲ್ಲಿ ಇಲ್ಲಿ ಬಾ, ಇಲ್ಲಿ 1 ಸೆಕೆಂಡ್ ಬಾ, ಇಲ್ಲಿ ಬಾ, ಇಲ್ಲಿ ಗೌಡು, ಗೌಡು ಬಾ ಇಲ್ಲಿ. ಅಪ್ಪು ಹಾನ ನಾವು ಎಲ್ಲಿ ಬಂದಿದ್ದೆವು? ಯಾವ ಊರಿಗೆ ಬಂದಿದ್ದೆವು? ಇದು ಊರು ಯಾವ್ದದ? ಮಜಾ ಬರ್ಲಕತ್ತದ? ಏನಾಗ್ಲಕತ್ತದ? ಭಾಳ ಮಜಾ ಬರ್ಲಕತ್ತದ? ಗೊತ್ತಿಲ್ಲ ಅಪ್ಪಾಜಿ. ಹೋಟೆಲ್ನಲ್ಲಿ ಇವತ್ತು ಬಾರ್ ಫೈರ್ ಹೇಳೇವೆ, ಈಗ ಎಲ್ಲದರ ತಯಾರಿ ನಡೆದ ನೋಡು. ನೈಟ್ ರಾತ್ರಿ ವ್ಯೂ ಹೆಂಗದ, ಅದರ ಜೊತೆ ರಾಜಾದಿ ರಾಜ ಮಾರ್ತಾಂಡ. ಎಂಜಾಯ್. व्हिडिओ ब्लॉगर चलो तुझे आखी खालसा जरा शिकल. Happy birthday to you, happy birthday dear Ashwini, happy birthday to you. काय पण होऊ दे, उद्या लवकर या, सकाळी उद्या लवकर या, सकाळी 6:30 वाजता उठायचं आहे. गाडीमध्ये आपल्याला 6:30 वाजता बसायचं आहे. बॉन फायर इन मनाली. व्हिडिओ कॉल केला आहे बाद में देख लेंगे. मामा नॉर्मल वीडियो. ಊಟನೂ ಹೋಟೆಲ್ ಕಡೆನೇ. ಕಾಯಿ ಪಲ್ಯ ಇಟ್ಟಾರ, ಕಾಳ, ಉಳ್ಳಾಗಡ್ಡಿ, ಮತ್ತಿದು ಕಡಾಯಿ ಪನ್ನೀರ್ ಇಲ್ಲದ, ದಾಲ್, ಮಶ್ರೂಮ್ ಅದ, ಕಡಿ ಕಿಚಡಿ, ವಾ, ಇಂಡಿಯನ್ ಬ್ರೆಡ್, ರೋಟಿ, ರೈಸ್, ಪೈನಾಪಲ್ ಹಲ್ವಾ, ಬಟರ್ ಮಿಲ್ಕ್ ಅದ. ಇದು ಬಿಟ್ರೆ ಬಟರ್ ಚಿಕನ್ ಉಣೋದೀಗ. ಎಂಜಾಯ್. ಸ್ನೋ ವೈಟ್ ರೆಸಾರ್ಟ್ ಅಂಡ್ ಸ್ಪಾ. ಬೆಸ್ಟ್ ಹೋಟೆಲ್, ಇಲ್ಲಿವರೆಗೂ ನಾನಿದ್ದಂಥ ಬೆಸ್ಟ್ ಹೋಟೆಲ್. ಒಳ್ಳೆ ಊಟ, ಒಳ್ಳೆ ಬ್ರೇಕ್ಫಾಸ್ಟ್, ಎಲ್ಲ ಅರೇಂಜ್ಮೆಂಟ್, ಗುಡ್ ಸ್ಟಾಫ್. ಐ ರಿಯಲಿ ಎಂಜಾಯ್ಡ್ ಇಟ್. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಿ ಇಲ್ಲಿ. ಅಲ್ಲಿ ಒಳಗಡೆ ಹೀಟೆಡ್ ರೂಮ್ ಇದೆ, ಇಲ್ಲಿ ನಾರ್ಮಲ್ ರೂಮ್, AC ಇಲ್ಲ, ತುಂಬ ಚಳಿ. ಇಲ್ಲಿ ನೋಡ್ಬೋದು ಯಾವ ಥರ ಫಾಗ್ ಆಗಿದೆ ಅಂತ. ಇಲ್ಲಿ ಒಳಗಡೆ ಬಂದ್ವಿ ಅಂತ ತಿಳ್ಕೊರಿ. ಸಿಂಪಲ್
ಹೀಟೆಡ್ ರೂಮ್, ಫಾಗ್ ಆಗಿದೆ ಮೊಬೈಲ್. ಸಾರಿ, 1 ಸೆಕೆಂಡ್. ಇಲ್ಲಿ ಏನು ಬೇಕು ಎಲ್ಲ ತಗೋಬೋದು ನಾವು. ದಿಸ್ ಆಲ್ ಇನ್ಕ್ಲೂಡೆಡ್ ಇನ್ ಅವರ್ ಓನ್ ಪ್ಯಾಕೇಜ್. ಬಟ್ ನಾವೇನು ತಗೊಳ್ಳಲ್ಲ, ನಮಗೇನು ಬೇಡ ಇಲ್ಲ. ನೋ ಎಂಟ್ರಿಯಲ್ಲಿ ನಾನು ಹೇಳಿದಾಗೆ ಊಟಕ್ಕೆ ಒನ್ ಆಫ್ ದ ಬೆಸ್ಟ್ ಕೊಲ್ಲಾಪುರಿ, ಸಾರಿ ಬಟರ್ ಚಿಕನ್, ಬಟರ್ ಮಿಲ್ಕ್, ಇದು ಪೈನಾಪಲ್ ಹಲ್ವಾ, ಮತ್ತು ಅದು ಸಾಮಿಯಾನ್ ಖೀರ್. ಸಾಮಿಯಾನ್ ಖೀರ್ ಅಂದರೆ ನಮ್ಮ ಕಡೆ ಶಾವಿಗೆ ಪಾಯಸ ಅಂತೀವಲ್ಲ ನಾವು, ಅದೇ ನೋಡಿ. ಇದು ಇಂಡಿಯನ್ ಬ್ರೆಡ್ ಆದರೆ ರೋಟಿ, ರೈಸ್, ಸಿಂಪಲ್. ಇದು ದಾಲ್ ಕಿಚಡಿ, 2 ದಾಲ್ ಕಿಚಡಿ ಇದೆ. ನಾವೇನು ಒಂದು ತಿಂದಿಲ್ಲ, ಸಾಕು ಅಷ್ಟೇ. ಮತ್ತು ಇದು ದಾಲ್ ಭಾಜಿ ಪಲ್ಯ. ಇದು ಬಿಟ್ಟು ಕಡಾಯಿ ಪನ್ನೀರ್ ಇದೆ. ಇದನ್ನ ಬಿಟ್ಟು ಕಾಕ್ಟೇಲ್ ಕಬಾಬ್, ಮೊಸರಿದೆ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ, ಸ್ಟಾರ್ಟರ್, ಮೂಲಂಗಿ, ಸೂಪ್. ಇಷ್ಟೆಲ್ಲ ಐಟಮ್ ಇಲ್ಲೆಲ್ಲ ನಮ್ಗೆ ಊಟಕ್ಕೆ ಅದಾವ. ಭಾಳ ಬೆಸ್ಟ್.